ಓ ಸಾಧಕರೇ ಕೇಳಿ, ನಿಮ್ಮ ಬಾಳಿನ ಅಂತಿಮ ಗಳಿಗೆಯಲ್ಲಿ ಏನನ್ನು ನೆನೆದರೆ ನೀವು ಶಾಶ್ವತ ಸುಖವನ್ನು ಪಡೆಯುವಿರಿ ಎಂಬುದರ ಗುಟ್ಟನ್ನು ಇಂದು ನಾವು ನಿಮಗೆ ತಿಳಿಸುತ್ತೇವೆ. ಈ ಕ್ಷಣಿಕವಾದ ಮರ್ತ್ಯಲೋಕದ ಬಂಧನದಿಂದ ಮುಕ್ತರಾಗಬೇಕಿದ್ದರೆ, ನಿಮ್ಮ ದೇಹವು ಕಳಚಿ ಬೀಳುವ ಆ ನಿರ್ಣಾಯಕ ಕ್ಷಣದಲ್ಲಿ ನಿಮ್ಮ ಮನಸ್ಸು ಯಾರಲ್ಲಿ ಲೀನವಾಗಿರಬೇಕು ಎಂಬ ಪರಮ ಸತ್ಯವನ್ನು ನಾವು ನಿಮಗಿಂದು ತೋರಿಸುತ್ತೇವೆ. ಆತ್ಮೀಯರೇ, ವಿಶ್ವಾಸಕ್ಕೆ ಅತ್ಯುತ್ತಮವಾದ ಉದಾಹರಣೆಯು ಯಾವುದೆಂದರೆ, ಧನುರ್ಧರ ಅರ್ಜುನನು ತನ್ನ ಸಮಗ್ರ ಅಕ್ಷೌಹಿಣಿ ಸೇನೆಯನ್ನು ತ್ಯಜಿಸಿ ಕೇವಲ ಭಗವಾನ್ ಶ್ರೀಕೃಷ್ಣರನ್ನು ಮಾತ್ರ ಆಯ್ದುಕೊಂಡಿದ್ದನು ಎಂಬುದೇ ಸತ್ಯವಾಗಿದೆ. ಅವನಿಗೆ ಸೈನ್ಯದ ಬಲವಾಗಲಿ ರಥಗಳ ಸಾಮರ್ಥ್ಯವಾಗಲಿ ಬೇಕಿರಲಿಲ್ಲ. ಅವನಿಗೆ ಬೇಕಾಗಿದ್ದು ಕೇವಲ ಸಾರಥಿ ರೂಪದಲ್ಲಿ ಪರಮಪ್ರಭುವಾದ ನಮ್ಮ ಸಾನ್ನಿಧ್ಯ ಮಾತ್ರವಾಗಿತ್ತು. ಏಕೆಂದರೆ ಅರ್ಜುನನು ಇದನ್ನು ಚೆನ್ನಾಗಿ ಅರಿತಿದ್ದನು. ನಾವು ಎಲ್ಲಿರುತ್ತೇವೆಯೋ ಅಲ್ಲಿ ವಿಜಯವು ತಾನಾಗಿಯೇ ನಡೆದು ಬರುತ್ತದೆ. ಅವನು ಬಾಹ್ಯ ಶಕ್ತಿಗಳ ಮೇಲೆ ಅವಲಂಬಿತನಾಗದೆ ತನ್ನ ಆತ್ಮಬಲಕ್ಕೆ ಮತ್ತು ಪರಮಾತ್ಮನಲ್ಲಿರುವ ದೃಢ ವಿಶ್ವಾಸಕ್ಕೆ ಮಹತ್ವವನ್ನು ನೀಡಿದನು. ಸಂಕಟದ ಸಮಯದಲ್ಲಿಯೂ ಕೂಡ ಪ್ರಭುವಿನ ಶರಣಾಗತಿಯನ್ನೇ ಅತ್ಯಂತ ದೊಡ್ಡ ಆಸರೆಯೆಂದು ಭಾವಿಸುವುದೇ ನಿಜವಾದ ಮತ್ತು ಶಾಶ್ವತವಾದ ನಂಬಿಕೆಯ ಲಕ್ಷಣವಾಗಿದೆ. ಜೈ ಶ್ರೀಕೃಷ್ಣ. ನಾವು ನಿಮ್ಮೆಲ್ಲರ ಪ್ರೀತಿಯ ಗೀತಾಜ್ಞಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ದಿವ್ಯ ಜ್ಞಾನದ ಅಮೃತ ಸರಣಿಗೆ ನಿಮ್ಮನ್ನು ಮತ್ತೊಮ್ಮೆ ಆದರದಿಂದ ಸ್ವಾಗತಿಸುತ್ತೇವೆ. ಇಲ್ಲಿ ನೀವು ಶ್ರೀಮದ್ ಭಗವದ್ಗೀತೆಯ ಗೂಢ ಮತ್ತು ಶ್ರೇಷ್ಠವಾದ ಸರಣಿಯ ಭಾಗವಾಗಿರುವ ದಿವ್ಯ ಪಾಠಗಳನ್ನು ಆಲಿಸುತ್ತಿದ್ದೀರಿ. ಮತ್ತು ಇಂದು ನಾವು ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದಿಂದ ನೀವು ಯಾವೆಲ್ಲ ಅಮೂಲ್ಯ ಪಾವನ ಪಾಠಗಳನ್ನು ಕಲಿಯಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಈ ಜ್ಞಾನವು ನಿಮಗೆ ಅತ್ಯಂತ ಸರಳ ಭಾಷೆಯಲ್ಲಿ ಮತ್ತು ಸುಲಭವಾದ ಪದಗಳಲ್ಲಿ ಲಭ್ಯವಾಗಲಿದೆ ಎಂಬುದನ್ನು ನಾವು ಖಚಿತಪಡಿಸುತ್ತೇವೆ. ಸಾಧಕರೇ, ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ನಾವು ಈ ಸಮಸ್ತ ಸೃಷ್ಟಿಯನ್ನು ಈಶ್ವರನು ಯಾವ ರೀತಿ ನಡೆಸುತ್ತಾನೆ, ಯಾವ ರೀತಿಯ ಭಕ್ತರು ನಮಗೆ ಅತ್ಯಂತ ಪ್ರಿಯರು, ಮನುಷ್ಯನು ಪರಮಪುರುಷನಾದ ನಮ್ಮನ್ನು ಏಕೆ ಗುರುತಿಸಲಾರನು ಮತ್ತು ನಮ್ಮನ್ನು ಸಾಧಿಸುವುದು ಹೇಗೆ ಸಾಧ್ಯ ಎಂಬುದನ್ನು ತಿಳಿದಿದ್ದೆವು. ಇದೇ ಪ್ರಶ್ನೆಗಳ ದಿವ್ಯ ಸರಣಿಯನ್ನು ಮುಂದುವರಿಸುತ್ತಾ ಇಂದು ನಾವು ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇವೆ. ಈ 8ನೇ ಅಧ್ಯಾಯವು ನಿಮ್ಮ ಹೃದಯವನ್ನು ಸ್ಪರ್ಶಿಸುವಂತಹ ಆಳವಾದ ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತದೆ. ಉಪನಿಷತ್ತುಗಳಲ್ಲಿ ಈ ಪರಿಕಲ್ಪನೆಗಳೇ ದೊಡ್ಡದಾಗಿ ಅತಿ ಭಾವಪೂರ್ಣವಾಗಿ ವಿಸ್ತರಿಸಲಾಗಿದೆ. ಆತ್ಮದ ಅಂತಿಮ ಗಮ್ಯಸ್ಥಾನದ ರಹಸ್ಯವು ಈ ಅಧ್ಯಾಯದಲ್ಲಿ ಬಯಲಾಗುತ್ತದೆ. ದೇಹವು ಕಳಚಿ ಬೀಳುವ ಆ ನಿರ್ಣಾಯಕ ಕ್ಷಣವು ನಿಮ್ಮ ಆತ್ಮವು ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನು ನಿಶ್ಚಯಿಸುತ್ತದೆ. ಆ ಅಂತಿಮ ಕ್ಷಣದಲ್ಲಿ ನಿಮ್ಮ ಮನಸ್ಸು ನಮ್ಮ ಸ್ಮರಣೆಯಲ್ಲಿ, ನಮ್ಮ ಧ್ಯಾನದಲ್ಲಿ ಲೀನವಾಗಿದ್ದರೆ ಆಗ ಮೋಕ್ಷವು ಖಂಡಿತವಾಗಿಯೂ ಲಭಿಸುತ್ತದೆ. ಆದ್ದರಿಂದ ನೀವು ನಿಮ್ಮ ದಿನನಿತ್ಯದ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿರುವಾಗಲೂ ನಿರಂತರವಾಗಿ ನಮ್ಮ ದಿವ್ಯ ಲೀಲೆಗಳು, ನಮ್ಮ ದೈವೀ ಗುಣಗಳು ಮತ್ತು ನಮ್ಮ ಸ್ವರೂಪದ ಬಗ್ಗೆ ಚಿಂತನೆ ಮಾಡುತ್ತಲೇ ಇರುವುದು ಅತ್ಯಂತ ಅವಶ್ಯಕವಾಗಿದೆ. ನಿಮ್ಮ ಭಕ್ತಿಯು ಎಷ್ಟು ಆಳವಾಗಿ ಬೇರೂರಬೇಕೆಂದರೆ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಮತ್ತು ನಿಮ್ಮ ಆತ್ಮವು ನಮ್ಮಲ್ಲಿ ಪೂರ್ಣವಾಗಿ ಲೀನವಾಗಬೇಕು. ಈ ಸ್ಥಿತಿಯನ್ನು ನೀವು ಸಾಧಿಸಿದಾಗ ನೀವು ಈ ಭೌತಿಕ ಪ್ರಪಂಚದ ಎಲ್ಲಾ ಗಡಿಗಳನ್ನು ಮೀರಿ ಒಂದು ದಿವ್ಯವಾದ, ಶಾಶ್ವತವಾದ ಪ್ರಜ್ಞೆಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುತ್ತೀರಿ. ಈ ಜ್ಞಾನವನ್ನು ನೀಡಿದ ನಂತರ ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ಸೃಷ್ಟಿಯಲ್ಲಿರುವ ಆ ರಹಸ್ಯಮಯ ಲೋಕಗಳ ಬಗ್ಗೆ ಚರ್ಚೆಯನ್ನು ಮಾಡುತ್ತಾನೆ. ಆ ಲೋಕಗಳಲ್ಲಿ ಅಸಂಖ್ಯಾತ ಜೀವಿಗಳು ಜನ್ಮವನ್ನು ಪಡೆಯುತ್ತವೆ, ತಮ್ಮ ಕರ್ಮಗಳನ್ನು ಮಾಡುತ್ತವೆ ಮತ್ತು ಕಾಲದ ಪ್ರಭಾವದಿಂದಾಗಿ ಒಂದು ದಿನ ಪುನಃ ಅವ್ಯಕ್ತ ಸ್ವರೂಪದಲ್ಲಿ ನಮ್ಮಲ್ಲಿಯೇ ಲೀನವಾಗಿ ಹೋಗುತ್ತವೆ. ಆದರೆ ಈ ಸಮಸ್ತ ಲೋಕಗಳ ಆಚೆಗೆ ಈ ಬದಲಾಗುತ್ತಿರುವ ಸೃಷ್ಟಿಯ ಎಲ್ಲೆಗಳನ್ನೂ ಮೀರಿ ನಮ್ಮದೇ ಆದ ಒಂದು ದಿವ್ಯವಾದ ಮತ್ತು ಎಂದಿಗೂ ನಾಶವಾಗದ ಲೋಕವಿದೆ. ಆ ಲೋಕವು ಪರಮಲೋಕ, ಪರಮಧಾಮ ಎಂದು ಕರೆಯಲ್ಪಡುತ್ತದೆ. ಅಲ್ಲಿಗೆ ಕೇವಲ ಶುದ್ಧೀಕರಿಸಲ್ಪಟ್ಟ ಆತ್ಮಗಳು ಮಾತ್ರ ತಲುಪುತ್ತವೆ. ಮರಣದ ಸಮಯದಲ್ಲಿ ಪ್ರಕಾಶದ ಮಾರ್ಗದಲ್ಲಿ ಸಾಗುವ ಆ ಭಾಗ್ಯಶಾಲಿ ಆತ್ಮಗಳು ಈ ಪರಮಧಾಮವನ್ನು ಪ್ರವೇಶಿಸುತ್ತವೆ. ಮತ್ತು ಒಮ್ಮೆ ಈ ಪರಮಧಾಮವನ್ನು ಸೇರಿದವರು ಮತ್ತೆ ಎಂದಿಗೂ ಈ ದುಃಖಮಯವಾದ ಸಂಸಾರಕ್ಕೆ ಹಿಂದಿರುಗಿ ಬರುವುದಿಲ್ಲ. ಆದರೆ ಕತ್ತಲೆಯ ಮಾರ್ಗವನ್ನು ಅನುಸರಿಸುವ ಆತ್ಮಗಳು ಪದೇ ಪದೇ ಜನ್ಮ, ರೋಗ, ಮುಪ್ಪು ಮತ್ತು ಮೃತ್ಯುವಿನ ಬಂಧನಗಳಲ್ಲಿ ಸಿಲುಕಿಕೊಂಡೇ ಇರುತ್ತವೆ ಎಂಬುದು ಸತ್ಯ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಅರ್ಜುನನ ಹೃದಯವು ಜಿಜ್ಞಾಸೆಯಿಂದ ತುಂಬಿ ಹರಿಯುತ್ತದೆ. ಅವನು ಅತ್ಯಂತ ಆಳವಾದ ಭಾವದಿಂದ ಪರಮಪುರುಷನಾದ ಶ್ರೀಕೃಷ್ಣನಲ್ಲಿ ಕೆಲವು ಅತಿ ಗೂಢವಾದ ಪ್ರಶ್ನೆಗಳನ್ನು ಕೇಳುತ್ತಾನೆ. ಅಂತಹ ಪ್ರಶ್ನೆಗಳು ಜೀವನದ ರಹಸ್ಯವನ್ನು ತಿಳಿದುಕೊಳ್ಳಲು ಅತ್ಯಂತ ಹಂಬಲಿಸುತ್ತಿರುವ ಒಬ್ಬ ನಿಜವಾದ ಸಾಧಕನ ಮನಸ್ಸಿನಲ್ಲಿ ಮಾತ್ರ ಮೂಡಲು ಸಾಧ್ಯ.
ಅರ್ಜುನನು ನಮ್ಮಲ್ಲಿ ಸಂಪೂರ್ಣ ಶ್ರದ್ಧೆ ಮತ್ತು ವಿನಮ್ರತೆಯಿಂದ ಹೀಗೆ ಕೇಳುತ್ತಾನೆ: ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಅಂದರೆ, ಓ ಪ್ರಭು, ಆ ಬ್ರಹ್ಮ ಎಂದರೇನು? ಆತ್ಮದ ನಿಜವಾದ ಸ್ವರೂಪವಾದ ಅಧ್ಯಾತ್ಮ ಎಂದರೇನು? ಮತ್ತು ನಮ್ಮನ್ನು ಪ್ರತಿಕ್ಷಣವೂ ಬಂಧನದಲ್ಲಿಡುವ ಈ ಕರ್ಮವು ವಾಸ್ತವವಾಗಿ ಏನು? ಮತ್ತೆ ಅವನು ಕೇಳುತ್ತಾನೆ: ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅಂದರೆ, ಓ ಮಧುಸೂದನ, ಈ ಅಧಿಭೂತ ಎಂದು ಯಾವುದನ್ನು ಹೇಳುತ್ತಾರೆ ಮತ್ತು ನಮ್ಮ ಜೀವನದ ಹಿಂದೆ ಕಾರ್ಯನಿರ್ವಹಿಸುತ್ತಿರುವ ದಿವ್ಯ ಶಕ್ತಿಯಾದ ಆ ಅಧಿದೈವ ಎಂದರೇನು? ಅವನು ತನ್ನ ಪ್ರಶ್ನೆಗಳನ್ನು ಮುಂದುವರಿಸುತ್ತಾನೆ: ಅಧಿಯಜ್ಞಃ ಕಥಂ ಕೋ ಅತ್ರ ದೇಹೇಸ್ಮಿನ್ ಮಧುಸೂದನ. ಅಂದರೆ, ಓ ಮಧುಸೂದನ, ಈ ಅಧಿಯಜ್ಞನು ಯಾರು ಮತ್ತು ಆತನು ಈ ನಶ್ವರವಾದ ದೇಹದಲ್ಲಿ ಹೇಗೆ ನೆಲೆಸಿರುತ್ತಾನೆ? ಇನ್ನು ಅರ್ಜುನನ ಅಂತಿಮ ಪ್ರಶ್ನೆಯು ಬಹಳ ಗಹನವಾದ ಭಾವನಾತ್ಮಕ ಆಳವನ್ನು ತಲುಪುತ್ತದೆ. ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಅಂದರೆ, ಓ ಶ್ರೀಕೃಷ್ಣ, ದೃಢವಾದ ಮನಸ್ಸು ಮತ್ತು ಅಪಾರವಾದ ಶ್ರದ್ಧೆಯಿಂದ ನಿಮ್ಮ ಧ್ಯಾನದಲ್ಲಿ ಲೀನವಾಗಿರುವ ಭಕ್ತರು ಮೃತ್ಯುವಿನ ಅಂತಿಮ ಕ್ಷಣದಲ್ಲಿ ನಿಮ್ಮನ್ನು ಹೇಗೆ ಅರಿಯಲು ಸಾಧ್ಯವಾಗುತ್ತದೆ? ಇಲ್ಲಿ ಅರ್ಜುನನು ಬಹಳ ಭಾವನಾತ್ಮಕ ಮತ್ತು ಜಿಜ್ಞಾಸೆಯ ಮನಸ್ಸಿನಿಂದ ನಮ್ಮಲ್ಲಿ ಈ ಅತ್ಯಂತ ಗೂಢವಾದ ಪ್ರಶ್ನೆಯನ್ನು ಕೇಳುತ್ತಾನೆ. ತನ್ನ ಚಿತ್ತ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿಟ್ಟುಕೊಂಡಿರುವ ಒಬ್ಬ ಸಾಧಕನು ಮೃತ್ಯುವಿನ ಕ್ಷಣಗಳಲ್ಲಿ ನಮ್ಮನ್ನು ಹೇಗೆ ಅರಿಯುತ್ತಾನೆ ಎಂಬುದನ್ನು ಅವನು ತಿಳಿಯಲು ಬಯಸುತ್ತಾನೆ. ಕೇವಲ ಸಂಯಮ ಮತ್ತು ಸಾಧನೆಯು ಸಾಕಾಗುತ್ತದೆಯೇ, ಅಥವಾ ಆ ಪುರುಷನು ಅಂತಿಮ ಕ್ಷಣದಲ್ಲಿ ಪರಮಪ್ರಭುವನ್ನು ಸಾಧಿಸಲು ಬೇರೆ ಯಾವುದೇ ವಿಶೇಷ ರಹಸ್ಯವಿದೆಯೇ? ಈ ಅರ್ಜುನನ ಜಿಜ್ಞಾಸೆಯು ಬಹಳ ಸಹಜವಾದದ್ದು, ಯಾಕೆಂದರೆ ಈ ಪ್ರಶ್ನೆಯು ಪ್ರತಿ ಸಾಧಕನ ಹೃದಯದಲ್ಲಿಯೂ ಎಂದಾದರೂ ಒಮ್ಮೆ ಆದರೂ ಮೂಡಲೇಬೇಕು. ನಾವು ಹಿಂದೆ ಯಾವ ವ್ಯಕ್ತಿಯು ನಿಷ್ಕಾಮ ಭಾವದಿಂದ ತನ್ನ ಕರ್ಮಗಳನ್ನು ಮಾಡುತ್ತಾನೆ, ತನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳುತ್ತಾನೆ ಮತ್ತು ನಿರಂತರವಾಗಿ ನಮ್ಮ ಭಕ್ತಿಯಲ್ಲಿ ಲೀನವಾಗಿರುತ್ತಾನೆ, ಅವನು ಅಂತಿಮವಾಗಿ ನಮ್ಮನ್ನು ತಲುಪುತ್ತಾನೆ ಎಂದು ಹೇಳಿದ್ದೆವು. ಆದರೆ ಅರ್ಜುನ ಕೇಳುವುದು ಹೇಗೆ? ಈ ಹೇಗೆ ಎನ್ನುವುದೇ ಅಧ್ಯಾತ್ಮದ ಅತ್ಯಂತ ದೊಡ್ಡದಾದ ಹುಡುಕಾಟ. ಈ ಎಲ್ಲಾ ಗೂಢವಾದ ಪ್ರಶ್ನೆಗಳಿಗೆ ನಾವು ಈ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ಉತ್ತರವನ್ನು ನೀಡುತ್ತೇವೆ. ನಾವು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ನಮ್ಮನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೂ ಈ ಬ್ರಹ್ಮಾಂಡವು ಯಾವ ನಿಯಮದಿಂದ ನಡೆಯುತ್ತದೆ, ಆತ್ಮದ ಸ್ವರೂಪವೇನು, ಪುನರ್ಜನ್ಮವು ಹೇಗೆ ಸಂಭವಿಸುತ್ತದೆ ಮತ್ತು ಅದರಿಂದ ಮುಕ್ತಿಯು ಯಾವಾಗ ಮತ್ತು ಹೇಗೆ ದೊರೆಯುತ್ತದೆ ಎಂಬುದನ್ನು ವಿವರಿಸುತ್ತೇವೆ. ನಾವು ಉತ್ತರಿಸುತ್ತೇವೆ: ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮಸಂಜ್ಞತಃ. ಅಂದರೆ, ಆ ಅವಿನಾಶಿ, ಶಾಶ್ವತ ಮತ್ತು ದಿವ್ಯಸತ್ತೆಯನ್ನೇ ಬ್ರಹ್ಮ ಎಂದು ಕರೆಯಲಾಗಿದೆ. ಆ ಬ್ರಹ್ಮನ ಆತ್ಮೀಯ ಸ್ವಭಾವವೇ ಅಧ್ಯಾತ್ಮ ಅಥವಾ ಆತ್ಮಜ್ಞಾನ ಎಂದು ಕರೆಯಲ್ಪಡುತ್ತದೆ. ಮತ್ತು ಜೀವಿಗಳ ಭೌತಿಕ ದೇಹಕ್ಕೆ ಸಂಬಂಧಿಸಿದ ಎಲ್ಲಾ ಕಾರ್ಯಗಳು, ಅಂದರೆ ಜನ್ಮ, ಪೋಷಣೆ ಮತ್ತು ಮೃತ್ಯು, ಇವೆಲ್ಲವೂ ಒಳಗೊಂಡಿರುವ ಸಮಸ್ತ ಕ್ರಿಯೆಗಳೇ ಕರ್ಮ ಅಥವಾ ಕಾಮಕರ್ಮ ಎಂದು ಸಂಜ್ಞೆಗೊಳ್ಳುತ್ತವೆ. ಇಲ್ಲಿ ನಾವು ಅರ್ಜುನನಿಗೆ ಆಳವಾದ ಭಾವದಿಂದ ವಿವರಿಸುತ್ತೇವೆ. ಬ್ರಹ್ಮ ಎಂಬ ಪದದ ಅರ್ಥವು ಆ ಪರಮ ಅಕ್ಷರ, ಆ ಪರಮ ಸತ್ಯವು ಎಂದಿಗೂ ನಾಶವಾಗುವುದಿಲ್ಲ ಮತ್ತು ಎಂದಿಗೂ ಬದಲಾಗುವುದಿಲ್ಲ ಎಂದಾಗಿದೆ. ಆ ಶಕ್ತಿಯು ಸಂಪೂರ್ಣವಾಗಿ ಅವಿನಾಶಿಯಾಗಿದೆ. ಯಾವಾಗ ಒಬ್ಬ ಸಾಧಕನು ತನ್ನ ಒಳಗೆ ಸ್ಥಿರತೆಯನ್ನು ಮತ್ತು ಆತ್ಮನಿಯಂತ್ರಣವನ್ನು ಸಾಧಿಸುತ್ತಾನೆಯೋ, ಆಗ ಅವನೊಳಗೆ ಅಧ್ಯಾತ್ಮದ ಜಾಗರಣೆಯೂ ಉಂಟಾಗುತ್ತದೆ. ಅಧ್ಯಾತ್ಮ ಎಂದರೆ ಸ್ವರದಲ್ಲಿ ನೆಲೆಗೊಳ್ಳುವುದು ಎಂದರ್ಥ. ಅಂದರೆ ಆತ್ಮದ ಸಹಜ ಸ್ವರೂಪವನ್ನು ಗುರುತಿಸುವುದು ಮತ್ತು ಅದೇ ಸ್ವರೂಪದಲ್ಲಿ ಲೀನವಾಗುವುದು. ನೀವು ಮಾಯೆಯ ವಶದಲ್ಲಿರುವವರೆಗೂ ನಿಮ್ಮ ಜೀವನವು ಭ್ರಮೆ ಮತ್ತು ಭ್ರಮಣೆಯಿಂದ ತುಂಬಿರುತ್ತದೆ. ನೀವು ಇಂದ್ರಿಯಗಳು, ಆಸೆಗಳು ಮತ್ತು ಅಹಂಕಾರದ ಅಧೀನದಲ್ಲಿ ಇರುತ್ತೀರಿ. ಆದರೆ ಯಾವಾಗ ನೀವು ಸ್ಥಿರಚಿತ್ತರಾಗಿ ನಿಮ್ಮೊಳಗಿನ ಆತ್ಮವನ್ನು ಅನುಭವಿಸುತ್ತೀರೋ, ಆಗ ನೀವು ಮಾಯೆಯನ್ನು ಮೀರಿ ಮೇಲೆದ್ದು ಆತ್ಮಕ್ಕೆ ಅಧೀನರಾಗುತ್ತೀರಿ. ಇದೇ ಸ್ಥಿತಿಯನ್ನು ಅಧ್ಯಾತ್ಮದ ಪರಮೋಚ್ಚ ಸ್ಥಿತಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಮನುಷ್ಯನು ಆತ್ಮದಲ್ಲಿ ಲೀನವಾಗಿ ನಿಜವಾದ ಅರ್ಥದಲ್ಲಿ ತನ್ನ ಸ್ವವನ್ನು ಗುರುತಿಸುತ್ತಾನೆ. ಇಲ್ಲಿ ಕರ್ಮ ಎಂದರೆ ಕೇವಲ ಬಾಹ್ಯಕ್ರಿಯೆಗಳು ಮಾತ್ರವಲ್ಲ. ಹಿಂದಿನ ಕಾಲದಲ್ಲಿ ಮಾಡಲಾದ ಸಂಕಲ್ಪಗಳು ಮತ್ತು ಕಾರ್ಯಗಳ ಫಲಗಳು ವರ್ತಮಾನದಲ್ಲಿ ಪ್ರಕಟವಾಗುತ್ತವಲ್ಲ, ಅವೇ ಕರ್ಮಗಳು. ಈ ಸಮಸ್ತ ಪ್ರಪಂಚವೂ ಕೂಡ ಇದೇ ಕಾರಣದಿಂದ ಚಲನೆಯಲ್ಲಿರುತ್ತದೆ. ಇಲ್ಲಿ ಪ್ರತಿಯೊಂದು ವಸ್ತುವು ಹುಟ್ಟುತ್ತದೆ ಮತ್ತು ನಂತರ ಅಂತ್ಯವನ್ನು ಹೊಂದುತ್ತದೆ. ಮುಂದೆ ನಾವು ವಿವರಿಸುತ್ತೇವೆ. ಯಾವ ದಿವ್ಯ ಪುರುಷರನ್ನು ಶಾಸ್ತ್ರಗಳಲ್ಲಿ ಪರಮಪುರುಷ ಎಂದು ಕರೆಯಲಾಗಿದೆಯೋ, ಅವರು ವಾಸ್ತವವಾಗಿ ದೇವತೆಗಳಾಗಿರುತ್ತಾರೆ.
ಮತ್ತು ಆ ದೇವತೆಗಳಿಗಿಂತಲೂ ಮೇಲಿದ್ದು ಈ ಸಮಸ್ತ ಬ್ರಹ್ಮಾಂಡದ ಮೇಲೆ ಆಳ್ವಿಕೆ ನಡೆಸುವ ಆ ವಿರಾಟ್ ರೂಪವನ್ನು ಅಧಿದೈವ ಎಂದು ಕರೆಯಲಾಗುತ್ತದೆ. ಅದರ ಜೊತೆಗೆ ನಾವು ಈ ಮಾತನ್ನು ಸ್ಪಷ್ಟಪಡಿಸುತ್ತೇವೆ. ಈ ಅಧಿಯಜ್ಞವು ನಾನೇ ಆಗಿದ್ದೇನೆ. ಸಮಸ್ತ ಯಜ್ಞಗಳ ಏಕೈಕ ಸ್ವಾಮಿಯೂ ನಾನೇ. ನಾನೇ ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ ಮತ್ತು ನಾನೇ ಈ ಸಂಸಾರದ ಅಂತಿಮ ನಿರ್ಣಾಯಕನು. ಯಾವ ವ್ಯಕ್ತಿಯು ಮೃತ್ಯುವಿನ ಸಮಯದಲ್ಲಿ ನನ್ನನ್ನು ಸ್ಮರಣ ಮಾಡುತ್ತಾನೆಯೋ ಅವನು ಖಂಡಿತವಾಗಿಯೂ ನಮ್ಮನ್ನು ತಲುಪುತ್ತಾನೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಮತ್ತು ಇದವೇ ಮೋಕ್ಷವನ್ನು ಪಡೆಯುವ ಏಕೈಕ ಮಾರ್ಗವಾಗಿದೆ ಎಂದು ನಾವು ಅತ್ಯಂತ ಸ್ಪಷ್ಟತೆಯಿಂದ ಹೇಳುತ್ತೇವೆ. ಓ ಕುಂತಿಪುತ್ರನೇ, ಇಲ್ಲಿ ನಾವು ಅರ್ಜುನನೊಂದಿಗೆ ಅತಿ ಮಹತ್ವದ ಮತ್ತು ಭಾವಪೂರ್ಣವಾದ ಉಪದೇಶವನ್ನು ಹಂಚಿಕೊಡುತ್ತೇವೆ. ಯಾವ ಮನುಷ್ಯನೂ ಮೃತ್ಯುವಿನ ಸಮಯದಲ್ಲಿ, ಅಂದರೆ ತನ್ನ ದೇಹವನ್ನು ತ್ಯಜಿಸುವ ಆ ಗಳಿಗೆಯಲ್ಲಿ ಯಾವ ಭಾವ ಅಥವಾ ವಿಚಾರವನ್ನು ಸ್ಮರಿಸುತ್ತಾನೆಯೋ ಆತನು ಅದೇ ಗತಿಯನ್ನು ಪಡೆದುಕೊಳ್ಳುತ್ತಾನೆ. ಏಕೆಂದರೆ ಮೃತ್ಯುವಿನ ಆ ಅಂತಿಮ ಕ್ಷಣದಲ್ಲಿ ಆ ವ್ಯಕ್ತಿಯು ತನ್ನ ಇಡೀ ಜೀವನದಲ್ಲಿ ಯಾವ ವಿಚಾರವನ್ನು ಅಭ್ಯಾಸ ಮಾಡಿರುತ್ತಾನೆಯೋ ಅದೇ ವಿಚಾರವು ಪ್ರಬಲವಾಗಿ ಮನಸ್ಸಿನಲ್ಲಿ ಮೂಡುತ್ತದೆ. ಆದುದರಿಂದಲೇ ನಾವು ಅರ್ಜುನನಿಗೆ ಹೇಳುತ್ತೇವೆ, ನೀನು ನಿರಂತರವಾಗಿ ನಮ್ಮನ್ನು ಸ್ಮರಣ ಮಾಡುತ್ತಿರು ಮತ್ತು ಇದರ ಜೊತೆಯಲ್ಲೇ ನೀನು ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡುತ್ತಾ ಯುದ್ಧವನ್ನು ಮಾಡು. ನೀನು ನಿನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನಮ್ಮಲ್ಲಿ ಸಮರ್ಪಿಸಿಬಿಡು. ಆಗ ನೀನು ನಿಶ್ಚಿತವಾಗಿಯೂ ನಮ್ಮನ್ನು ಪಡೆಯುವೆ. ಇದರಲ್ಲಿ ಕೊಂಚವೂ ಅನುಮಾನವಿಲ್ಲ ಮತ್ತು ಇದವೇ ಮೋಕ್ಷವನ್ನು ಪಡೆಯುವ ಏಕೈಕ ಮಾರ್ಗವಾಗಿದೆ ಎಂದು ನಾವು ಅತ್ಯಂತ ಸ್ಪಷ್ಟತೆಯಿಂದ ಹೇಳುತ್ತೇವೆ. ಓ ಪಾರ್ಥ, ನೀನು ಅಭ್ಯಾಸ ಮತ್ತು ದೃಢ ಸಂಕಲ್ಪದೊಂದಿಗೆ ನಿನ್ನ ಚಿತ್ತವನ್ನು ಪುರುಷೋತ್ತಮನಾದ ನಮ್ಮಲ್ಲಿ ಸಂಪೂರ್ಣವಾಗಿ ಏಕಾಗ್ರಗೊಳಿಸಿದಾಗ ಆಗ ನೀನು ಖಂಡಿತವಾಗಿಯೂ ನಮ್ಮನ್ನು ಕಂಡುಕೊಳ್ಳುವೆ. ಯಾವ ಭಕ್ತರು ಪೂರ್ಣ ಮನಸ್ಸಿನಿಂದ ಮತ್ತು ಶ್ರದ್ಧೆಯಿಂದ ನಿರಂತರವಾಗಿ ನಮ್ಮನ್ನು ಸ್ಮರಿಸುತ್ತಾರೋ ಅವರು ಬಹಳ ಸುಲಭವಾಗಿ ನಮ್ಮ ಬಳಿ ಬಂದು ಸೇರುತ್ತಾರೆ ಮತ್ತು ಒಮ್ಮೆ ನಮ್ಮನ್ನು ತಲುಪಿದ ನಂತರ ಅವರ ಜೀವನದ ಎಲ್ಲಾ ದುಃಖಗಳು, ಮೋಹಗಳು ಮತ್ತು ಜನ್ಮಮೃತ್ಯುವಿನ ಚಕ್ರವು ಶಾಶ್ವತವಾಗಿ ಕೊನೆಗೊಳ್ಳುತ್ತದೆ. ಸಾಧಕರೇ, ಇಲ್ಲಿ ನಾವು ಒಂದು ಅತ್ಯಂತ ಗೂಢವಾದ ಮತ್ತು ಜೀವನವನ್ನು ಬದಲಾಯಿಸುವ ಸತ್ಯವನ್ನು ಹೇಳುತ್ತಿದ್ದೇವೆ. ಅನೇಕ ಜನರು ಹೀಗೆ ಭಾವಿಸ್ತಾರೆ, ಇಡೀ ಜೀವನದಲ್ಲಿ ಏನೇ ಮಾಡಿದರೂ ಸರಿಯೇ, ಕೇವಲ ಮೃತ್ಯುವಿನ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಂಡರೆ ಮೋಕ್ಷ ಸಿಗುತ್ತದೆ ಎಂದು. ಆದರೆ ನಾವು ಹೇಳುತ್ತೇವೆ, ಅದು ಹಾಗೆ ಸಾಧ್ಯವಿಲ್ಲ. ಏಕೆಂದರೆ ಅಂತಿಮ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಚಾರ ಮೂಡುತ್ತದೆಯೋ ನೀವು ನಿಮ್ಮ ಇಡೀ ಜೀವನದಲ್ಲಿ ಅದನ್ನೇ ಅಭ್ಯಾಸ ಮಾಡಿರುತ್ತೀರಿ. ಒಂದು ವೇಳೆ ನಿಮ್ಮ ಸಂಪೂರ್ಣ ಜೀವನವು ಭೋಗ, ಕ್ರೋಧ, ಮೋಹ, ಲೋಭ ಮತ್ತು ಸಂಸಾರದ ಚಿಂತೆಗಳಲ್ಲಿಯೇ ಕಳೆದು ಹೋಗಿದ್ದರೆ ಆಗ ಮೃತ್ಯುವಿನ ಅಂತಿಮ ಕ್ಷಣದಲ್ಲಿ ಅದೇ ವಿಚಾರಗಳು ಮನಸ್ಸಿನಲ್ಲಿ ಮೂಡುವುದು ಖಚಿತ. ಈ ಕಾರಣಕ್ಕಾಗಿಯೇ ನಾವು ಅರ್ಜುನ್ಗೆ ಉಪದೇಶಿಸುತ್ತೇವೆ, ನೀನು ನಿರಂತರವಾಗಿ ನಮ್ಮ ಚಿಂತನೆಯ ಅಭ್ಯಾಸವನ್ನು ಮಾಡು ಮತ್ತು ಯುದ್ಧ ಮಾಡು. ಇದರಿಂದ ಅಂತಿಮ ಸಮಯದಲ್ಲಿಯೂ ನಮ್ಮನ್ನೇ ಸ್ಮರಿಸಲು ನಿನಗೆ ಸಾಧ್ಯವಾಗುತ್ತದೆ ಮತ್ತು ನಮ್ಮನ್ನು ನೀನು ತಲುಪಲು ಸಾಧ್ಯವಾಗುತ್ತದೆ. ಯಾವಾಗ ಒಬ್ಬ ಮಹಾನಾತ್ಮವು ನಮ್ಮನ್ನು ಪಡೆದುಕೊಳ್ಳುತ್ತದೆಯೋ ಆ ಆತ್ಮವು ಮತ್ತೆ ಎಂದಿಗೂ ಈ ದುಃಖಗಳಿಂದ ತುಂಬಿರುವ ನಶ್ವರ ಸಂಸಾರದಲ್ಲಿ ಜನಿಸುವುದಿಲ್ಲ. ಏಕೆಂದರೆ ಆ ಆತ್ಮವು ಈಗ ಪರಿಪೂರ್ಣತೆಯನ್ನು, ಅಂದರೆ ಮೋಕ್ಷವನ್ನು ಪಡೆದಿರುತ್ತದೆ. ಓ ಅರ್ಜುನ್, ಈ ಭೌತಿಕ ಸೃಷ್ಟಿಯಲ್ಲಿರುವ ಎಲ್ಲ ಲೋಕಗಳು ಅವು ಬ್ರಹ್ಮನ ಸರ್ವೋಚ್ಚ ಲೋಕವೇ ಆಗಿದ್ದರೂ ಕೂಡ ಜನ್ಮ ಮತ್ತು ಪುನರ್ಜನ್ಮದ ಚಕ್ರಕ್ಕೆ ಬಂಧಿಸಲ್ಪಟ್ಟಿರುತ್ತವೆ. ಆದರೆ ಓ ಕುಂತಿಪುತ್ರನೇ, ನಮ್ಮ ಪರಮಧಾಮವನ್ನು ಯಾವನು ತಲುಪುತ್ತಾನೆಯೋ ಅವನು ಮತ್ತೆಂದಿಗೂ ಪುನರ್ಜನ್ಮವನ್ನು ಪಡೆಯಬೇಕಾಗಿಲ್ಲ. ನಾವು ಈ ಬ್ರಹ್ಮಾಂಡದ ಕಾಲಗಣನೆಯನ್ನು ವಿವರಿಸುತ್ತೇವೆ. ಬ್ರಹ್ಮನ ಒಂದು ಹಗಲು ಭೂಮಿಯ 1000 ಯುಗಗಳಿಗೆ ಸಮನಾಗಿರುತ್ತದೆ ಮತ್ತು ಅವರ ಒಂದು ರಾತ್ರಿಯೂ ಕೂಡ ಅಷ್ಟೇ ಉದ್ದವಾಗಿರುತ್ತದೆ. ಹಗಲಿನ ಸಮಯದಲ್ಲಿ ಸಂಪೂರ್ಣ ಸೃಷ್ಟಿಯೂ ಉದ್ಭವಿಸುತ್ತದೆ ಮತ್ತು ರಾತ್ರಿ ಬಂದಾಗ ಈ ಎಲ್ಲವೂ ಮತ್ತೆ ಬ್ರಹ್ಮನಲ್ಲಿಯೇ ಲೀನವಾಗುತ್ತದೆ. ಸೃಷ್ಟಿ ಮತ್ತು ಪ್ರಳಯದ ಈ ಚಕ್ರವು ಹಗಲು ಮತ್ತು ರಾತ್ರಿಯಂತೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಆದರೆ ನಮ್ಮ ನಿಜವಾದ ಭಕ್ತರಾಗಿರುವವರು ಈ ಅನಂತ ಚಕ್ರದಿಂದ ಬೇಗನೆ ಮುಕ್ತರಾಗಿ ನಮ್ಮ ಶರಣಿಗೆ ಬಂದು ಸೇರುತ್ತಾರೆ. ಓ ಅರ್ಜುನ್, ಈಗ ನಾವು ನಿಮಗೆ ಆ 2 ದಾರಿಗಳನ್ನು ಹೇಳುತ್ತೇವೆ. ಈ ಮಾರ್ಗಗಳ ಮೂಲಕ ಆತ್ಮಗಳು ಒಂದೋ ಪರಮಧಾಮವನ್ನು ತಲುಪುತ್ತವೆ ಅಥವಾ ಮತ್ತೆ ಈ ಸಂಸಾರದಲ್ಲಿ ಹಿಂದಿರುಗಿ ಬರುತ್ತವೆ. ಯಾವ ಯೋಗಿಗಳು ತಮ್ಮ ದೇಹವನ್ನು ತ್ಯಜಿಸುವ ಸಮಯದಲ್ಲಿ ಸೂರ್ಯನ ಪ್ರಕಾಶವು ತುಂಬಿರುತ್ತದೆಯೋ, ಶುಕ್ಲಪಕ್ಷವಿರುತ್ತದೆಯೋ, ಅಂದರೆ ಬೆಳಕಿನ ಪಾಲುವಿರುತ್ತದೆಯೋ ಮತ್ತು ಸೂರ್ಯನ ಉತ್ತರಾಯಣದಲ್ಲಿ ಇರುತ್ತಾನೆಯೋ ಅವರು ನಮ್ಮ ಪರಮಧಾಮವನ್ನು ಪಡೆಯುತ್ತಾರೆ ಮತ್ತು ಮತ್ತೆ ಎಂದಿಗೂ ಈ ಸಂಸಾರಕ್ಕೆ ಹಿಂದಿರುಗಿ ಬರುವುದಿಲ್ಲ. ಮತ್ತೊಂದು ಕಡೆ ಯಾವ ಯೋಗಿಯು ರಾತ್ರಿಯ ಸಮಯದಲ್ಲಿ ತನ್ನ ದೇಹವನ್ನು ಬಿಡುತ್ತಾನೆಯೋ, ಯಾವಾಗ ಕೃಷ್ಣಪಕ್ಷವಿರುತ್ತದೆಯೋ, ಅಂದರೆ ಕತ್ತಲೆಯ ಪಾಲುವಿರುತ್ತದೆಯೋ ಮತ್ತು ಸೂರ್ಯನು ದಕ್ಷಿಣಾಯಣದಲ್ಲಿ ಇರುತ್ತಾನೆಯೋ
ಆತನು ದಿವ್ಯಲೋಕಗಳಲ್ಲಿ ಬಹುಸಮಯದವರೆಗೆ ಸುಖವನ್ನು ಅನುಭವಿಸುತ್ತಾನೆ. ಆದರೆ ಅಂತಿಮವಾಗಿ ಅವನು ಮತ್ತೆ ಈ ಸಂಸಾರದಲ್ಲಿ ಜನ್ಮವನ್ನು ಪಡೆಯಲೇಬೇಕಾಗುತ್ತದೆ. ಆದರೆ ಈ ಸಂಪೂರ್ಣ ರಹಸ್ಯವನ್ನು ತಿಳಿದಿರುವ ಒಬ್ಬ ನಿಜವಾದ ಯೋಗಿಯು ತನ್ನ ಎಲ್ಲಾ ಕರ್ಮಗಳ ಫಲಗಳನ್ನು ತ್ಯಜಿಸುತ್ತಾನೆ. ಅಂಥವನು ಮಾತ್ರ ಪರಮಬ್ರಹ್ಮನನ್ನು ಪಡೆಯುತ್ತಾನೆ ಮತ್ತು ಶಾಶ್ವತವಾಗಿ ಈ ಜನ್ಮಮೃತ್ಯುವಿನ ಚಕ್ರದಿಂದ ಮುಕ್ತನಾಗುತ್ತಾನೆ. ಸಾಧಕರೇ, ನೀವು ಧ್ಯಾನದ ಸ್ಥಿತಿಗೆ ಪ್ರವೇಶಿಸಿದಾಗ ಅಥವಾ ಆಳವಾದ ಸಾಧನೆಯಲ್ಲಿ ಲೀನರಾದಾಗ ನಿಮ್ಮ ಮನಸ್ಸಿನೊಳಗೆ ವಿಚಾರಗಳ ಪ್ರವಾಹವೇ ಹರಿಯಲು ಪ್ರಾರಂಭಿಸುತ್ತದೆ. ನೀವು ಎಂದಿಗೂ ಕಲ್ಪಿಸದಂತಹ ವಿಚಾರಗಳು ಮೂಡುತ್ತವೆ. ಕೆಲವು ಗೊಂದಲಮಯ, ಕೆಲವು ದಾರಿ ತಪ್ಪಿದ, ಒಂದು ವಿಚಾರದ ಹಿಂದೆ ಮತ್ತೊಂದು ವಿಚಾರವು ಬರುತ್ತಲೇ ಇರುತ್ತದೆ ಮತ್ತು ನೀವು ಅರಿವಿಲ್ಲದೇ ಈ ಪ್ರಪಂಚದಿಂದ ದೂರ ಹೋಗಿ ಇನ್ನಾವುದೋ ಲೋಕದಲ್ಲಿ ಕಳೆದು ಹೋಗ್ತೀರಿ. ಸಂಬಂಧಿಕರ ಮಾತುಗಳು, ಬಾಲ್ಯದ ನೆನಪುಗಳು, ನಿಮ್ಮ ಕಾರ್ಯಸ್ಥಳದ ಒತ್ತಡ, ಗೆಳೆತನದ ಕಥೆಗಳು ಎಲ್ಲವೂ ಮನಸ್ಸಿನಲ್ಲಿ ಚಲನಚಿತ್ರದಂತೆ ಸುತ್ತಾಡಲು ಪ್ರಾರಂಭಿಸುತ್ತವೆ ಮತ್ತು ಇಲ್ಲಿಂದಲೇ ನಿಜವಾದ ಯುದ್ಧವು ಪ್ರಾರಂಭವಾಗುತ್ತದೆ. ಈ ಎನಿಸಲಾಗದಷ್ಟು ದಾರಿ ತಪ್ಪಿಸುವ ವಿಚಾರಗಳ ವಿರುದ್ಧ ನೀವು ಹೋರಾಡಬೇಕು. ನೀವು ಆ ಎಲ್ಲ ಭ್ರಮಿಸುವ ಆಲೋಚನೆಗಳನ್ನು ತೆಗೆದುಹಾಕಿ ಕೇವಲ ಪರಮಾತ್ಮನ ವಿಚಾರವನ್ನು ನಿಮ್ಮೊಳಗೆ ನೆಲೆಗೊಳಿಸಬೇಕು. ಈ ಕಾರಣಕ್ಕಾಗಿಯೇ ನಾವು ಅರ್ಜುನ್ಗೆ ನಿರಂತರವಾಗಿ ನನ್ನ ಚಿಂತನೆಯ ಅಭ್ಯಾಸವನ್ನು ಮಾಡು ಮತ್ತು ಯುದ್ಧ ಮಾಡು ಎಂದು ಹೇಳಿದ್ದೆವು. ಮುಂದೆ ನಾವು ಧ್ಯಾನದ ವಿಧಾನವನ್ನು ಇನ್ನಷ್ಟು ಆಳವಾಗಿ ವಿವರಿಸುತ್ತೇವೆ. ನಾವು ಹೇಳ್ತೇವೆ, ನೀವು ನಿಮ್ಮ ಸಮಸ್ತ ಇಂದ್ರಿಯಗಳ ದ್ವಾರಗಳನ್ನು ಮುಚ್ಚಿಬಿಡಿ. ಅಂದರೆ ವಾಸನೆಗಳು, ಆಸೆಗಳು ಮತ್ತು ಕಾಮನೆಗಳಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ದೂರವಿರಿಸಿಕೊಳ್ಳಿ. ತದನಂತರ ನಿಮ್ಮ ಮನಸ್ಸನ್ನು, ನಿಮ್ಮ ಪ್ರಜ್ಞೆಯನ್ನು ನಿಮ್ಮ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮನಲ್ಲಿಯೇ ಕೇಂದ್ರೀಕರಿಸಿ. ಅದುವೇ ಧ್ಯಾನದ ನಿಜವಾದ ಸ್ಥಿತಿ ಮತ್ತು ಅದುವೇ ಆತ್ಮದ ಶುದ್ಧೀಕರಣದ ದಾರಿಯಾಗಿದೆ. ನೀವು ಈ ದಿವ್ಯಜ್ಞಾನವನ್ನು ಇಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಯಸಿದರೆ ಇದರ ಅರ್ಥವೇನೆಂದರೆ, ಈ ಸಂಸಾರದಲ್ಲಿ ನಿಮಗೆ ಅಮರತ್ವವನ್ನು ತಂದುಕೊಡುವಂತಹ ಯಾವುದೇ ಗುರಿಯನ್ನು ನೀವು ಸಾಧಿಸಲು ಬಯಸಿದರೆ ನೀವು ಸಾಮಾನ್ಯವಾದ ಪ್ರಯತ್ನವನ್ನು ಮಾಡಿದರೆ ಸಾಲದು. ನೀವು ಅಸಾಧಾರಣವಾದ ಕಠಿಣ ಪರಿಶ್ರಮವನ್ನು ಮಾಡಲೇಬೇಕು. ಏಕೆಂದರೆ ನಾವು ಹೇಳಿದಂತೆ ಈ ಸಂಸಾರ ಒಂದು ನಿರಂತರವಾದ ಚಕ್ರವಾಗಿದೆ. ಇಲ್ಲಿ ಜನರು ಜನಿಸುತ್ತಾರೆ, ಮೃತ್ಯುವನ್ನು ಹೊಂದುತ್ತಾರೆ ಮತ್ತು ಎಲ್ಲಿಯೋ ಕಳೆದು ಹೋಗ್ತಾರೆ. ಆದರೆ ಯಾರು ಈ ಚಕ್ರದಿಂದ ಮೇಲೆ ಎದ್ದು ತಮ್ಮ ಕರ್ಮ, ತಮ್ಮ ಜ್ಞಾನ ಮತ್ತು ತಮ್ಮ ಸಾಧನೆಯಿಂದ ಏನಾದರೂ ಅದ್ವಿತೀಯವಾದುದನ್ನು ಸಾಧಿಸಿ ಹೋಗುತ್ತಾರೆಯೋ ಅವರು ಮಾತ್ರ ಅಮರರಾಗುತ್ತಾರೆ. ಜ್ಞಾನಯೋಗಿ ಮತ್ತು ಕರ್ಮಯೋಗಿಯಾಗಿರುವುದು ಮಾತ್ರ ಆ ಪರಮಸ್ಥಿತಿಗೆ ನಿಮ್ಮನ್ನು ತಲುಪಿಸುವ ದಾರಿಯಾಗಿದೆ. ಬ್ರಹ್ಮಜಿಯ ಒಂದು ಹಗಲು ಎಂದರೆ ಈ ಬ್ರಹ್ಮಾಂಡವು ಅನಾದಿಯಾಗಿದೆ ಮತ್ತು ಅನಂತದವರೆಗಿರಲಿದೆ ಎಂದರ್ಥ. ಮತ್ತು ಅನಂತತೆಯ ಮುಂದೆ ಮನುಷ್ಯನ ಜೀವನವು ಕೇವಲ ಒಂದು ಕ್ಷಣ ಮಾತ್ರವಾಗಿದೆ. ಆದ್ದರಿಂದ ನೀವು ಜೀವನದಲ್ಲಿ ಕೇವಲ ಕನಸುಗಳನ್ನು ಕಾಣುತ್ತಾ ಕುಳಿತುಕೊಂಡು ಬ್ರಹ್ಮಜಿಯ ಸಂಜಯವಾಗಿ ಹೋಗದಿರಲಿ. ಸಾಧಕರೇ, ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದ ಈ ಸರಳ ಮತ್ತು ಸಹಜವಾದ ವ್ಯಾಖ್ಯಾನವು ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ನಾವು ಆಶಿಸುತ್ತೇವೆ. ಈ ದಿವ್ಯ ಅಧ್ಯಾಯದಿಂದ ನೀವು ಯಾವ ಮಹತ್ವದ ಪಾಠಗಳನ್ನು ಕಲಿತಿದ್ದೀರಿ ಎಂಬುದನ್ನು ದಯವಿಟ್ಟು ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿರಿ. ಈ ದಿವ್ಯಜ್ಞಾನವನ್ನು ನಿರೂಪಿಸುವಾಗ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನಾವು ಹೃದಯದಿಂದ ಕ್ಷಮೆಯನ್ನು ಯಾಚಿಸುತ್ತೇವೆ. ದಿವ್ಯಜ್ಞಾನದಿಂದ ತುಂಬಿರುವ ಈ ಪ್ರಸಂಗವು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿಯ ಗೆಳೆಯರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಈ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಶಾಶ್ವತವಾಗಿ ಜೊತೆಗೂಡಲು ನಮ್ಮ ಗೀತಾಜ್ಞಾನ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬಟನ್ ಅನ್ನು ಒತ್ತಿ ಶ್ರೀಮದ್ ಭಗವದ್ಗೀತೆಯ ಪ್ರತಿಯೊಂದು ಮುಂದಿನ ವ್ಯಾಖ್ಯಾನದ ಮಾಹಿತಿಯನ್ನು ನೀವೆಲ್ಲರಿಗಿಂತ ಮೊದಲು ಪಡೆಯಿರಿ. ಇದೇ ರೀತಿಯ ಮತ್ತೊಂದು ಜ್ಞಾನವರ್ಧಕ ಮತ್ತು ಪ್ರೇರಣಾದಾಯಕವಾದ ವ್ಯಾಖ್ಯಾನದೊಂದಿಗೆ ನಾವು ಶೀಘ್ರದಲ್ಲಿಯೇ ಶ್ರೀಮದ್ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನೀವು ಆರೋಗ್ಯದಿಂದ ಇರಿ, ಶಾಂತವಾಗಿರಿ ಮತ್ತು ನಿಮ್ಮ ಶ್ರದ್ಧೆಯನ್ನು ಶ್ರೀಕೃಷ್ಣನ ದಿವ್ಯಚರಣಗಳಲ್ಲಿ ದೃಢವಾಗಿ ಕಾಯ್ದುಕೊಳ್ಳಿ. ಜೈ ಶ್ರೀ ರಾಧೆ ಕೃಷ್ಣ. ರಾಧೆ ರಾಧೆ.